ರಾಜ್ಯ ಸರ್ಕಾರವು ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಯೋಜನೆ ಜಾರಿ ಮಾಡಿದೆ. ಇದೇ ಜೂನ್ 1ರಿಂದ ಆರಂಭವಾಗುವ ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 5ನೇ ತರಗತಿವರೆಗಿನ ಮಕ್ಕಳು ಕನ್ನಡದ ಜೊತೆಗೆ ಇಂಗ್ಲಿಷ್ ಕೂಡ ಕಲಿಯಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ದ್ವಿಭಾಷಾ ಮಾಧ್ಯಮ ಬಗ್ಗೆ ಶಿಕ್ಷಣ ಇಲಾಖೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಒಂದು ಪಕ್ಷ ಎ ಗ್ರೇಡ್ ಅನ್ನು ಹೊರತುಪಡಿಸಿ ಉತ್ತಮ ರೀತಿಯಿಂದ ಸಂಚಾರವನ್ನು ಅಲ್ಲಿ ಕೂಡ ಶಾಲೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ದೂರದರ್ಶನದೊಂದಿಗೆ ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ಆಂಗ್ಲ ಬೋಧನೆ ಮಾಡುವ ಶಿಕ್ಷಕರಿಗೆ ಆಫ್ಲೈನ್ ಹಾಗೂ ಆನ್ಲೈನ್ ಮೂಲಕ ತರಬೇತಿ ನೀಡಲಾಗಿದೆ. ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. ನಾವು ದ್ವಿಭಾಷಾ ಮಾಧ್ಯಮದ ಒಂದು ಬೋಧನೆಗೆ ಒತ್ತು ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ 1028 ಶಾಲೆಗಳಲ್ಲಿ ಬೈಲಿಂಗ್ವಲ್ ತರಗತಿಗಳನ್ನ ಸೋಮವಾರದಿಂದಲೇ ಆರಂಭ ಮಾಡಲಿಕ್ಕೆ ಎಲ್ಲಾ ಪೂರ್ವಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ವಿಮಲಾಕ್ಷಿ ದ್ವಿಭಾಷಾ ಮಾಧ್ಯಮ ಉಪಕ್ರಮ ಪ್ರಯೋಜನಕಾರಿಯಾಗಿದ್ದು ಮಕ್ಕಳು ಪ್ರಾರಂಭದಿಂದಲೇ ಇಂಗ್ಲಿಷ್ ಕಲಿಯುವುದರಿಂದ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಮಾಧ್ಯಮದಲ್ಲಿ ಕಲಿತಾರೆ ಅನ್ನೋ ಒಂದು ಸಂತೋಷ ಕೂಡ ಇರುತ್ತೆ. ಇದರಿಂದ ಮಕ್ಕಳಿಗೆ ಪ್ರಾರಂಭದಿಂದನೇ ಇಂಗ್ಲಿಷ್ ಕಲಿಯೋದ್ರಿಂದ ಮುಂದಿನ ತರಗತಿಗಳಿಗೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಡಿಟಿ ಓಬಣ್ಣ ದ್ವಿಭಾಷಾ ಪದ್ಧತಿಯಡಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಪೂರಕ ಸಿದ್ಧತೆ ಕೈಗೊಂಡಿರುವುದಾಗಿ ತಿಳಿಸಿದರು. ಇಂಗ್ಲಿಷ್ ಮಾಧ್ಯಮದ ಮೂಲಕ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ನಾವು ನಗರ ಪ್ರದೇಶಗಳಲ್ಲಿ, ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಇದೆ ಅಂತ ಬಂದು ಸೇರುವಂತ ನಿಟ್ಟಿನಲ್ಲಿ ಪಾಠ ಮಾಡ್ತೀವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಈ ತರ ಮಾಡಕ್ ಆಗಲ್ಲ, 1ನೇ ಕ್ಲಾಸಿಂದಾನೇ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಅವ್ರು ಚೆನ್ನಾಗಿ ಕಲಿತಾರೆ. ಹಾಗೆ ಇವಾಗ ಸರ್ಕಾರದವರು ಇಂಥ ರೂಲ್ಸ್ ತಂದಿದಾರಲ್ಲ, ಅವ್ರಿಗೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಪೋಷಕ ನಾಗರಾಜ್ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭಿಸಿರುವುದು ಬಡ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದರು. ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ತಂದು ಬೇರೆ ಕಡೆ ಸೇರಿಸ್ತಾ ಇದ್ರು. ಇಂಗ್ಲಿಷ್ ಮೀಡಿಯಂಗೆ ಕೆಲವರಿಗೆ ದುಡ್ಡು ಕಟ್ಟಕ್ಕಾಗ್ಲಾರ್ದ ಅರ್ಧಕ್ಕೆ ಬಿಡ್ತಾ ಇದ್ರು. ಹಂಗಾಗಿ ಗೌರ್ಮೆಂಟ್ ಇದ್ದ ಸೌಕರ್ಯ ಬಂದಿರೋದ್ರಿಂದ ಬೇಕಾದಷ್ಟು ಅನುಕೂಲ ಆಗಿದೆ.